ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ವಾರಾಂತ್ಯ ಆದರೂ ಕೂಡ ನಾನು ಸ್ವಲ್ಪ ಬೇಗ ಎದ್ದಿದ್ದೇನೆ. ಯಾಕೆ ಅಂತ ಹೇಳಿದರೆ, ನನಗೆ ಒಂದು ಕಡೆಗೆ ಹೋಗ್ಲಿಕ್ಕುಂಟು. ನನ್ನ ಅಮ್ಮನ ಅಣ್ಣನ ಮನೆಗೆ, ನನ್ನ ಸೋದರ ಮಾವನ ಮನೆಗೆ ಹೋಗ್ಲಿಕ್ಕುಂಟು. ಅಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಉಂಟು, ಸತ್ಯನಾರಾಯಣ ಪೂಜೆ ಉಂಟು. ಹಾಗೆ ಅಲ್ಲಿಗೆ ಹೋಗಬೇಕು ಅಂತ ಇದ್ದೇವೆ. ನಾನು ಅಮ್ಮ ಇಲ್ಲಿಂದ ಹೋಗುದು, ಮತ್ತು ದೊಡ್ಡಮ್ಮ ಸಿಗ್ತಾರೆ ನಮಗೆ ಪೇಟೆಯಲ್ಲಿ. ದೊಡ್ಡಮ್ಮನನ್ನು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗುದು. ಒಂದು ಬಸ್ಸಲ್ಲಿ ಹೋಗಬೇಕು ನಮಗೆ. ಹಾಗೆ ಅಲ್ಲಿ ಹೋಗಿ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತೆಲ್ಲ ನೋಡುವ. ಮತ್ತು ಹಾಗೆ ಅಲ್ಲಿಯ ಪೂಜೆ ಕಾರ್ಯಕ್ರಮದ್ದೆಲ್ಲ ವೀಡಿಯೋ ಮಾಡಲಿಕ್ಕಾದರೆ ನಾನು ವೀಡಿಯೋ ಮಾಡ್ತೇನೆ. ಅಷ್ಟರ ತನಕ ಇಲ್ಲಿ ಹೊರಡುವ ವೀಡಿಯೋ ಎಲ್ಲ ಮಾಡಿ ಹಾಕ್ತೇನೆ, ಆಯಿತಾ? ನನಗೆ ಹಾಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಸ್ವಲ್ಪ ಬೇಗ ಎಚ್ಚರ ಆಗ್ತದೆ. ನನ್ನ ಮುಖ ನೋಡಿದಾಗ ಗೊತ್ತಾಗ್ಬೋದು ಎದ್ದದ್ದಷ್ಟೇ ಅಂತ ಹೇಳಿದರೆ ಆಯಿತು, ಒಂದು 1/4 ಗಂಟೆ ಎಲ್ಲ ಆಯಿತು. ಆದರೂ ಕೂಡ ಹಾಗೆ ಇವತ್ತಿನ ವಾತಾವರಣ ನಿಮಗೆ ಕಾಣ್ತಾ ಇರಬಹುದು. ಬಿಸಿಲು ಉಂಟು, ಸೂರ್ಯನ ಬಿಸಿಲು ಈಗ ಬರ್ತಾ ಉಂಟು. ಆದರೆ ಮಧ್ಯಾಹ್ನ ಹೇಗಿರ್ತದೆ ವಾತಾವರಣ, ಮುಗಿಲಿರ್ತದ ಅಂತ ಗೊತ್ತಿಲ್ಲ. ಇಲ್ಲೀಗ ಮಳೆ ಸಡನ್ ಬರಲಿಕ್ಕೂ ಸಾಕು. ನಮಗೆ ಹೊರಟಾಯಿತು ಪೂಜೆಗೆ. ಒಂದು 10 ಗಂಟೆಯ ಹಾಗೆ ದೊಡ್ಡಮ್ಮ ಸಿಗ್ತಾರೆ ನಮಗೆ ಪೇಟೆಯಲ್ಲಿ. ಹಾಗೆ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಜೊತೆಯಲ್ಲಿ ಹೋಗುದು. ಹಾಗೆ ನನಗೆ ಹೊರಟಾಯಿತು, ಅಮ್ಮನಿಗೆ ಕೂಡ ಆಲ್ಮೋಸ್ಟ್ ಹೊರಟಾಯಿತು. ಇನ್ನು ನಾವು ಹೊರಡುದು. ಎಷ್ಟು ಪರಿಮಳ ಉಂಟು ಗೊತ್ತುಂಟ. ಇದು ನಮ್ಮ ಮನೆಯಲ್ಲಿ ಆದ ಮಲ್ಲಿಗೆ. ನನಗಿಷ್ಟು ಬೇಡ ಅಂತ ಹೇಳಿದೆ, ಅಮ್ಮ ಮುಡಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕಾಣ್ತಾ ಇರಬಹುದು. ಸತ್ಯನಾರಾಯಣ ಪೂಜೆಗೆ ಅಂತ ಅಮ್ಮ ಸ್ವಲ್ಪ ನಮ್ಮಲ್ಲಿಂದ ಕೂಡ ಹೂ ಕೊಯ್ತಾ ಇದ್ದಾರೆ. ಎಂತೆಲ್ಲ ಹೂ ಉಂಟು, ಗುಲಾಬಿ, ದಾಸವಾಳ, ಮಲ್ಲಿಗೆ ಎಲ್ಲ ಉಂಟಂತೆ. ಹಾಗೆ ಒಂದು ಸ್ವಲ್ಪ ಗುಲಾಬಿ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಕೊಯ್ದುಕೊಂಡು ಹೋಗುವ ಅಂತ ನಾನು ಮತ್ತೆ ಅಮ್ಮ ಹೊರಟೆವು. ರಿಕ್ಷಾ ಬರ್ತದಂತೆ, ಹಾಗೆ ಇನ್ನು ಹೋಗುದು. ಇಲ್ಲಿ ನಮ್ಮ ದಾರಿ ಉಂಟಲ್ಲ, ಅಲ್ಲಿ ಎಂಥದ್ದು ಕಾಂಕ್ರೀಟ್ನಾಗೆ ಸ್ವಲ್ಪ ಹಾಕಿದಾರಂತೆ. ಹಾಗೆ ಇಲ್ಲಿ ತನಕ ಬರುವುದಿಲ್ಲ ರಿಕ್ಷಾ. ನೋಡಬೇಕು ಎಂತ ಹಾಕಿದ್ದಾರೆ ಅಂತ. ಕಾಂಕ್ರೀಟ್ ಇದ್ದು ಮಿಕ್ಸರ್ ಅದು ಲಾರಿ ಉಂಟಲ್ಲ, ಅದು ಉಂಟು. ಅದರ ಮೇಲೆ ವಾಹನ ಹೋಗಿದೆ. ಅವತ್ತೊಂದ್ಸಲ ಹಾಕಿದ್ರಲ್ಲ, ಹಾಗೆ ಕಾಣ್ತದೆ. ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡಿ, ಕಾಣ್ತಾ ಇರಬಹುದು. ಅಂದರೆ ಮಳೆ ಬರುವಾಗ ಸ್ವಲ್ಪ ಮಾರ್ಗ ಎಲ್ಲ ಸುಸ್ಥಿತಿಯಲ್ಲಿರಲಿ ಅಂತ ಹೀಗೆ ಹಾಕಿದ್ದದು. ಉಳಿತದ ಇಲ್ವಾ ಗೊತ್ತಿಲ್ಲ. ಸತ್ಯನಾರಾಯಣ ಪೂಜೆಯ ಪ್ರಸಾದ ಚೀಪೆ ಉಂಡೆ ಅಂತ ಹೇಳುದು ನಾವು ನಮ್ಮ ಭಾಷೆಯಲ್ಲಿ. ಆಯ್ತು, ಅದಕ್ಕೆ ಆ ರುಚಿ ಉಂಟಲ್ಲ, ದಿ ಬೆಸ್ಟ್. ಸಣ್ಣದಿರುವಾಗ ಎಲ್ಲ ತುಂಬ ಇಷ್ಟ. ಹೋಗಿ 2 3 ಎಲ್ಲ ತಕ್ಕೊಂಡು ಹೋಗಿ ತಿಂತಾ ಇದ್ದೆವು. ಎಷ್ಟೇ ದೊಡ್ಡವರಾದರೂ ಕೂಡ ಉಂಟಲ್ಲ, ಸತ್ಯನಾರಾಯಣ ಪೂಜೆಯ ಉಂಡೆ ಪ್ರಸಾದ ಇರ್ತದಲ್ಲ, ಅದರ ರುಚಿ ಮಾತ್ರ ಯಾರಿಗೂ ಕೂಡ ಬಡಿಲಿಕ್ಕಿಲ್ಲ, ಅಷ್ಟು ಚಂದ. ದೊಡ್ಡಮ್ಮ ಬಂದಿರುವರೀಗ. ನಮ್ಮ ರಿಕ್ಷಾ ಕೂಡ ಬಂತು, ಬೇಗ ಹೋಗುವ. ನಾವು ಪೇಟೆಗೆ ತಲುಪುವಾಗ ದೊಡ್ಡಮ್ಮ ಆಲ್ರೆಡಿ ಬಂದು ನಿಂತಿದ್ರು. ನಾವು ಯಾವತ್ತು ನನ್ನ ಈ ಮಾವನ ಮನೆಯ ಪೂಜೆಗೆ ಹೋಗುದಿದ್ರೆ ದೊಡ್ಡಮ್ಮ, ಅಮ್ಮ, ನಾನು ಒಟ್ಟಿಗೆ ಹೋಗುದು. ನಾನು ಊರಲ್ಲಿದ್ದರೆ ಹೋಗ್ತೇನೆ, ಇಲ್ಲದಿದ್ದರೆ ಅಮ್ಮ ಮತ್ತು ದೊಡ್ಡಮ್ಮ ಒಟ್ಟಿಗೆ ಹೋಗುದು. ಹಾಗೆ ಅಲ್ಲಿಗೆ ಬೇಕಾದಷ್ಟು ಬಸ್ಸು ಕೂಡ ಇರ್ತದೆ. ನಾವು ಬಸ್ಸಲ್ಲಿ ಒಂದು 1/2-3 ಗಂಟೆ ಕೂತ್ಕೊಂಡು ಈಗ ಬಸ್ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಬಸ್ ಇಳಿದು ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬಸ್ ಇಳಿದು ಇಲ್ಲಿಂದ ಒಂದು 2 ನಿಮಿಷ ಇರೋದಷ್ಟೇ ಮಾವನ ಮನೆಗೆ ಹೋಗಲಿಕ್ಕೆ. ತುಂಬ ಬಿಸಿಲುಂಟು ಇವತ್ತು. ಯಾವತ್ತೂ ಕೂಡ ಇಷ್ಟು ಬಿಸಿಲಿರೋದಿಲ್ಲ. ನಾವು ಹಪ್ಪಳ ಮಾಡಬೇಕು ಅಂತೆಲ್ಲ ಹೇಳುವಾಗ ಉಂಟಲ್ಲ, ಇಷ್ಟು ಬಿಸಿಲೇ ಇರೋದಿಲ್ಲ. ಇವತ್ತಂತೂ ತುಂಬ ಬಿಸಿಲುಂಟು. ಆದರೆ ಇಲ್ಲಿ ತುಂಬ ನಡಿಲಿಕ್ಕಿಲ್ಲ ಅಂತ ಹೇಳೋದೇ ನಮಗೆ ಸ್ವಲ್ಪ ಖುಷಿ. ಹಾಗೆ ಅಮ್ಮ ಮತ್ತು ದೊಡ್ಡಮ್ಮ ಕೂಡ ಇದ್ದಾರೆ ಇಲ್ಲಿ. ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಅಲ್ಲಿ ಒಂದು ದಾರಿ ಹೋಗ್ತದೆ, ಅಲ್ಲಿ ಅವರ ಮನೆ ಇರೋದು. ಬೇಗ ಅಲ್ಲಿ ಹೋದ ನಂತರ ವಿಡಿಯೋ ಮಾಡ್ತೇನೆ, ಆಯಿತಾ? ನಾವು ತಲುಪಿದೆವು. ಇಲ್ಲಿ ಕಾಣ್ತಾ ಉಂಟಲ್ಲ ಮನೆ, ಇದೇ ಮನೆ. ಇಲ್ಲಿ ತುಂಬ ಹಣ್ಣುಗಳ ಗಿಡ ಎಲ್ಲ ಉಂಟು. ನಾನು ಸಾಧ್ಯ ಆದರೆ ಕ್ಯಾಪ್ಚರ್ ಮಾಡ್ತೇನೆ, ಎಷ್ಟು ಹಣ್ಣಾಗಿದೆ ಅಂತ ಗೊತ್ತಿಲ್ಲ ಈ ಸಲ. ಇಲ್ಲೆಲ್ಲ ಇದೇ ಮನೆ, ನನ್ನ ಮಾವನ ಮನೆ.
ಇದು ಅವರ ಮನೆಯ ಅಂಗಳದಲ್ಲಿ ನಿಂತ್ರೆ ಕಾಣುವ ಸೀನರಿ ಆಯ್ತಾ. ಎಲ್ಲಿಗೆ ಕೂಡ ದೃಶ್ಯ ನೋಡ್ಲಿಕ್ಕೆ ಅಂತ ಹೋಗ್ಬೇಕಂತಿಲ್ಲ, ಅಷ್ಟು ಚಂದ ಕಾಣ್ತದೆ. ಮುಡಿಪು ಅಂತ ಹೇಳುವ ಜಾಗದಲ್ಲಿ ಅವರ ಮನೆ ಇರುದು. ಅಲ್ಲಿ ನಿಂತ್ಕೊಂಡ್ರೆ ಉಂಟಲ್ಲ ನಮ್ಗೆ ಕಣ್ಣಿಗೆ ಹಬ್ಬ, ಅಷ್ಟು ಕೂಡ ಚಂದ ವಾತಾವರಣ ಆಗಿರಬಹುದು, ಆ ಸೀನರಿ ಆಗಿರಬಹುದು ಎಲ್ಲವೂ ಅಷ್ಟೇ. ನಾನು ಸ್ವಲ್ಪ ಹೊತ್ತಲ್ಲಿ ನಿಂತು ಮತ್ತೆ ಮನೆಯೊಳಗೆ ಹೋದದ್ದಾಯ್ತಾ. ಮಿರಾಕಲ್ ಫ್ರೂಟ್ ಕೊಯ್ತೆ ತೇಜುವ ಮನೆಯಲ್ಲಿ ಮಿರಾಕಲ್ ಫ್ರೂಟ್ ಉಂಟು. ಇದನ್ನು ತಿಂದು ಹುಳಿದ್ದೆಲ್ಲ ತಿಂದ್ರೆ ಸಿಹಿ ಆಗ್ತದಂತೆ. ಇವ್ರು ಹೇಳ್ತಾ ಇದ್ದಾರೆ, ನನಗೆ ನಂಬಿಕೆ ಇಲ್ಲ ಆಯ್ತು, ಅದಕ್ಕೆ ಈಗ ಎಕ್ಸ್ಪೆರಿಮೆಂಟ್ ಮಾಡುದು. ಇದು ಪ್ಯೂರ್ ನಮ್ಮ ಊರಿನ ನಿಂಬೆ ಹಣ್ಣು. ಅದ್ರ ತಿಂದಿದೆಯಾ? ಇಲ್ಲ, ತಿನ್ನು. ಅದ್ರ ಒಂದು ತಿಂದು ನೋಡ್ತಿ, ಇದು ಸಿಹಿ ಇದ್ದ. ಅಪ್ಪು ಮೋರೆಗೆ ಹೋದರೆಲ್ಲ ನೀರು ಬಾಯಿ ಕೊಡ್ತೀವಿ, ಅದು ಹುಳಿ ಅದರಲ್ಲಿ ಇತ್ತು. ಇದನ್ನು ತಿನ್ಬೇಕಾ? ಅದನ್ನು ತಿನ್ಬೇಕು.
ಹೆಂಗಿದೆ ಹುಳಿ taste? ಹುಳಿದ್ದು. ಹುಳಿ ಹುಳಿ ಇದ್ದಲ್ಲ ಟೇಸ್ಟ್ ಅಂತ ಸ್ವೀಟ್ ಉಂಟು. ಸ್ವೀಟ್ ಇದ್ದು. ಹಾ. ಹ್ಮ್ ಆಯ್ತಾ ಅದರ ಫುಲ್ ತಿನ್ನು ಹಾಗೆ ಆಗದ ತಿನ್ನು. ಬಿತ್ತದಾಗೆ ಬಿತ್ತು ತುಪ್ಪಕ್ಕೆ. ಸ್ವೀಟ್ ಸ್ವೀಟ್ ಇದ್ದು ಒಂಥರ. ರಜಾ ಬಿತ್ತು ತುಪ್ಪಿನ ಅದೇ ಬಿತ್ತಬೇಕು. ಎಂತಾಗೆ ಬಿತ್ತಾಕಲ್ಲ ಮನೆಗೆ. ತೆಗೆದು ಮಾಡಿದಾರ ಇದಾ ಆತಾ ಇದು ನಾರ್ಮಲ್ ನಿಂಬೆ. ಹೇಗಿದ್ದು ಜ್ಯೂಸು ಫುಲ್ ಸ್ವೀಟ್ ಅಲ್ಲ ಗೊಂತೆ ಗೊತ್ತಿಲ್ಲ ಹುಳಿ. ಅದೇ ಮಿರಾಕಲ್ ಫ್ರೂಟ್. ಇಡೀ ನಿಂಬೆ ಎಣ್ಣೆ ಖಾಲಿ ಮಾಡೋ ನೀನು. ಯಾಬಾ ಇದು ಇವರದ್ದೇ ಮನೆಯಲ್ಲಿ ಆದ ಆರೆಂಜ್ ಆಯ್ತಾ. ಸ್ವಲ್ಪ ನೋಡ್ಲಿಕ್ಕೆ ಆರೆಂಜಿನ ಹಾಗೆ ಇದ್ರು ಕೂಡ ಒಳಗೆ ಮೂಸುಂಬಿಯ ಹಾಗೆ ಇತ್ತು. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇದು ವಾಟರ್ ಆ್ಯಪಲ್ ಕೂಡ ಅಲ್ಲೇ ಆದದ್ದು. ಮತ್ತೆ ಜಾಪನೀಸ್ ರೆಡ್ ಡೈಮಂಡ್ ಅಂತ ಹೇಳಿ ಇಷ್ಟು ದೊಡ್ಡ ಪೇರಳೆ ಹಣ್ಣು ಆಯ್ತಾ. ಸೀಬೆ ಹಣ್ಣು ಅಂತೆಲ್ಲ ಹೇಳ್ತಿರಲ್ಲ ನೀವು, ಅದಕ್ಕೆ ನಾವು ಪೇರಳೆ ಹಣ್ಣು ಹೇಳುದು. ಹಾಗೆ ಫಸ್ಟ್ ಟೈಮ್ ಅಲ್ಲ 2ನೇ ಸಲವೇನೋ ಇವರು ಕೊಯ್ಯುದಂತೆ. ಸೀಡ್ಲೆಸ್, ಒಳಗೆ ಒಂದು ಸ್ವಲ್ಪ ಸೀಡ್ ಇತ್ತಷ್ಟೇ, ಒಂದು 3-4 ಸೀಡ್ ಇತ್ತಷ್ಟೇ. ಸ್ವೀಟ್ ದಿ ಬೆಸ್ಟ್. ನುಗ್ಗೆಕಾಯಿ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿತ್ತು ನೋಡ್ಲಿಕ್ಕೆ. ಹಾಗೆ ಪದಾರ್ಥ ಮಾಡ್ಲಿಕ್ಕೆ ಅಂತ ಅಮ್ಮ ತೆಕ್ಕೊಂಡ್ರು. ಮತ್ತೆ ಅಲ್ಲಿ ದೂರದಲ್ಲಿ ಒಂದು ಪೈನಾಪಲ್ ಗಿಡ ಕಾಣ್ತಾ ಉಂಟಲ್ಲ, ಅದು ಮೆಡುಸಾ ಪೈನಾಪಲ್ ಅಂತೆ. ಒಂದು ಪೈನಾಪಲ್ ನಂದ 100 ಪೈನಾಪಲ್ ಗಿಡಗಳು ಬಂದು ಅದರಲ್ಲಿ ಕೂಡ ಪೈನಾಪಲ್ ಆಗುದಂತೆ. ಎಲ್ಲವನ್ನು ಕೂಡ ತಿನ್ಲಿಕ್ಕೆ ಆಗ್ತದಂತೆ. ಆಲ್ಮೋಸ್ಟ್ ಎಲ್ಲರೂ ಹೋದ ನಂತರ ನಾವೇ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ. ಹಾಗೆ ಇಲ್ಲಿ ಮಾವ ಮತ್ತೆ ಅಮ್ಮ ಕೂತ್ಕೊಂಡು ಯಾವುದೋ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇದ್ರು. ನಾವು ಕೂಡ ಹಾಗೆ ಕೂತ್ಕೊಂಡು ಅವರ ಮಾತಿಗೆ ಕಿವಿಗೊಡ್ತಾ ಇದ್ದೆವು. ಎಷ್ಟೇ ಆದರೂ ಹೀಗೆ ಸಂಬಂಧಿಕರೆಲ್ಲ ಸೇರುವಾಗ ಮಾತಾಡಲಿಕ್ಕೆ ತುಂಬ ಖುಷಿ ಆಗುದಲ್ವಾ. ಹಾಗೆ ಇಲ್ಲಿ ಕಿಶನ್ ಕೂಡ ಇದ್ದಾನೆ, ಅವನು ಕಾಲೇಜಿಂದ ಬಂದದ್ದು. ಈಗ ಗಂಟೆ 4:15 ಹತ್ರ ಆಯ್ತು. ನಾವಿನ್ನೂ ಕೂಡ ಮಾವನ ಮನೆಯಲ್ಲಿದ್ದೇವೆ. ವಿಷಯ ಎಂತ ಅಂತ ಹೇಳಿದರೆ, ಪ್ಲ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇವತ್ತು ನಾನು ಮತ್ತೆ ಅಮ್ಮ ಮತ್ತು ನನ್ನ ಭಾವ ಕಿಶನ್ ಗೊತ್ತಿರಬಹುದು ನಿಮಗೆ, ನಾವು ಇಲ್ಲಿಯೇ ಸ್ಟೇ ಮಾಡೋದು ಅಂತ ಇದ್ದೇವೆ. ನಾಳೆ ಬೆಳಿಗ್ಗೆ ಹೇಗೂ ನಮ್ಮ ವಿಟ್ಲದ ಸೈಡ್ ಇಲ್ಲಿ ಇರುವಂಥ ಭಾವನಿಗೆ ಬರ್ಲಿಕ್ಕೆ ಉಂಟಂತೆ. ಅವರೆಲ್ಲ ಒತ್ತಾಯ ಮಾಡಿದ್ರು, ಇಲ್ಲಿ ಮುಡಿಪು, ಈ ಜಾಗಕ್ಕೆ ಹೆಸರು ಮುಡಿಪು ಅಂತ. ಇಲ್ಲಿ ಧ್ಯಾನ ಮಂದಿರ ಉಂಟು, ಶ್ರೀಕೃಷ್ಣ ಧ್ಯಾನ ಮಂದಿರ ಎಲ್ಲ ಗೊತ್ತಿರ್ಬೋದು ಕೆಲವರಿಗೆ. ಅಲ್ಲಿಗೆಲ್ಲ ಹೋಗುವ ಸಂಜೆ, ನಿಲ್ಲಿ ಅಂತ ತುಂಬ ಒತ್ತಾಯ ಮಾಡಿದ್ರು. ಹಾಗೆ ನಾವಿವತ್ತಿಲ್ಲಿ ನಿಲ್ಲುವ ಆಲೋಚನೆಯಲ್ಲಿದ್ದೇವೆ. ಹಾಗೆ ಈಗ ಭಾವ ಬುಲೆರೋ ತರಲಿಕ್ಕೆ ಹೋಗಿದ್ದಾರೆ, ಅಲ್ಲಿ ಅಜ್ಜಿ ಮನೆಯಲ್ಲಿ ಉಂಟಂತೆ. ಹಾಗೆ ಅಲ್ಲಿಂದ ಬಂದು ಈಗ ನಾವು ಮುಡಿಪು ಧ್ಯಾನ ಮಂದಿರ, ಮುಡಿಪು ಗುಡ್ಡೆ ಅಂತೆಲ್ಲ ಹೇಳ್ತಾರೆ, ಇಲ್ಲಿ ಹತ್ತಿರವರವ್ರಿಗೆ ಗೊತ್ತಿರಬಹುದು. ಯಾರೆಲ್ಲ ಈ ಸೈಡ್ ಬರ್ತೀರಿ ಅವರಿಗೆಲ್ಲ ಒಂದೊಳ್ಳೆ ಪ್ಲೇಸ್ ಅದು ಹೋಗಲಿಕ್ಕೆ. ನಾನು ವಿಡಿಯೋ ಮಾಡ್ತೇನೆ ಇವತ್ತು ನಿಮಗೆ ತೋರಿಸಲಿಕ್ಕೆ, ಆಯಿತಾ. ಹಾಗೆ ಕಂಪ್ಲೀಟ್ ಪ್ಲ್ಯಾನ್ ಊಹಿಸದೆ ನಾವು ಬಂದದ್ದಾಯ್ತಾ. ಹೀಗೆ ಇಲ್ಲಿ ನಿಲ್ತೇವಂತೆ ನಾನು ಸ್ವಲ್ಪ ಕೂಡ ಯೋಚನೆ ಮಾಡಿರಲಿಲ್ಲ, ಡೈರೆಕ್ಟ್ ಮನೆಗೆ ಹೋಗೋದಂತ ಹಾಗೆ ಅಂದ್ಕೊಂಡಿದ್ದೆವು. ಹಾಗೆ ಇವತ್ತು ಇಲ್ಲಿ ಸ್ಟೇ ಆಗುದು. ಈ ಭಾವ ಇವನು ಕಿಶನ್, ಮತ್ತೆ ಅವನು ತೇಜ್ ಭಾವ. ತೇಜ್ ಮತ್ತೆ ಇವರನ್ನೆಲ್ಲ ನೀವು ನನ್ನ ಅಣ್ಣನ ಮದುವೆಯಲ್ಲಿ ನೋಡಿರ್ತೀರಿ, ಮದುವೆ ಬ್ಲಾಗಲ್ಲಿ. ಹಾಗೆ ಕೀರ್ತಿ ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗಲಿಕ್ಕೆ ಅಂಗಳ ತನಕ ಗಾಡಿ ತೆಕ್ಕೊಂಡು ಬಂದ. ಆ ಗಾಡಿಯಲ್ಲಿ ನಾವೆಲ್ಲ ಹೋಗುವ ಅಂತ ಆಲೋಚನೆ ಮಾಡಿದ್ದೇವೆ. ಇವರೆಲ್ಲ ತುಂಬ ಒತ್ತಾಯ ಮಾಡ್ತಾ ಇದ್ರು, ನಿಲ್ಲಿ ಹೋಗುವ, ನಾವು ಮುಡಿಪು ಗುಡ್ಡೆಗೆ ಹೋಗುವ, ಧ್ಯಾನ ಮಂದಿರಕ್ಕೆ ಹೋಗುವ, ಬೀಚಿಗೆ ಹೋಗುವ ಎಲ್ಲ ಹೇಳಿ ಒತ್ತಾಯ ಮಾಡಿಸಿ ನಮ್ಮನ್ನು ಕೂತ್ಕೊಳ್ಳುವ ಹಾಗೆ ಮಾಡಿದಾಯ್ತಾ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೊರಡುವ, ಬಿಸಿಲೆಲ್ಲ ಉಂಟು ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತದ್ದು. ಹಾಗೆ ಕೂತ್ಕೊಂಡಿರುವ ಸಮಯದಲ್ಲಿ ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಉಂಟಲ್ಲ, ಎಲ್ಲ ಹೋಗಿ ಒಂದೊಂದು ಸ್ವಲ್ಪ ನೋಡಿಕೊಂಡು ಯಾವುದೆಲ್ಲ ಅಂತ ಹೇಳಿ ವಿವರಣೆ ಎಲ್ಲ ಕೇಳುವ ಅಂತ ನಾವು ಹೊರಟದ್ದು. ಇದು ಪೀನಟ್ ಬಟರ್ ಆಯಿತಾ. ಪೀನಟ್ ಬಟರ್ ಅವರ ಮನೆಯ ಅಂಗಳದಲ್ಲಿರೋದು. ಇದಕ್ಕೆ ಇದನ್ನು ಸಾಕಲಿಕ್ಕೆ ಅಂತ ಹೇಳಿದರೆ ಪೋಷಣೆ ಎಲ್ಲ ಇದಕ್ಕೆ ಎಂತ ಕೂಡ ಬೇಡ ಜಾಸ್ತಿ, ಅದರ ಪಾಡಿಗೆ ಆಗ್ತದಂತೆ. ಹಾಗೆ ತುಂಬ ಟೇಸ್ಟಿ ಕೂಡ ಇರ್ತದೆ. ಪೀನಟ್ ಬಟರ್ ಫ್ರೂಟ್ ಯಾರಿಗೆಲ್ಲ ಗೊತ್ತುಂಟು ಅಂತ ಹೇಳಿ ಆಯ್ತಾ. ತುಂಬ ಟೇಸ್ಟ್ ಉಂಟು. ಎಲ್ಲರಿಗೆ ಈ ಹಣ್ಣು ಇಷ್ಟ ಆಗೋದಿಲ್ಲ, ನನಗೆ ಇದು ತುಂಬ ಇಷ್ಟ ಆಗ್ತದೆ. ಪ್ರತಿ ಸಲ ನಾನಿಲ್ಲಿ ನನ್ನ ಮಾವನ ಮನೆಗೆ ಬಂದಾಗ ಉಂಟಲ್ಲ, ಈ ಹಣ್ಣು ತಿನ್ಲಿಕ್ಕೆ ಉಂಟು, ಯಾವಾಗಲೂ ಕೂಡ ಆಗ್ತಾ ಇರ್ತದೆ. ಇದರಲ್ಲಿ ತುಂಬ ಹಣ್ಣಾದರೆ ತುಂಬ ರುಚಿ. ಹಾಗೆ ಇದು ಹಣ್ಣಾಗದಿದ್ರು ಕೂಡ ಉಂಟಲ್ವಾ, ಒಂಥರ ಹಸಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಇದನ್ನು ಸಲಾಡ್ ಎಲ್ಲ ಮಾಡ್ತಾರೆ ಅಂತ ಹೇಳೋದು ಕೇಳಿದ್ದೇನೆ. ನಿಮ್ಮ ಮನೆಯಲ್ಲೆಲ್ಲ ಈ ಹಣ್ಣು ಉಂಟಾ, ತಿಂದಿದ್ರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಅದೆಂತ ಇದು ಯಾವಾಗ ತಂದದ್ದು? ಇದು ಅಬಿಯು ಗಿಡ. 2 ವರ್ಷದಲ್ಲಿ ಯಾವತ್ತಲ್ಲ ಅಬಿಯು. ಸಣ್ಣಕ್ಕೆ ಇದ್ದಷ್ಟೇ ಸಿಸಿ. ಹಂಗೆ ಅವಕಾಡೋ
ಓ ಈಗ ಸೀಸನ್ ಅಲ್ದ ಇದು ಕಾಯಿ ಆಪಲ್. ಹ್ಞೂ ಎಂತ ಹೇಳಿ ಪುಲಾಸನ್ ರಂಬುಟಾನ್ ಹಂಗೆ ಈಗ ತೋರಿಸಿದಲ್ಲ ಅದು ಪುಲಾಸನ್ ಅಂತೆ. ರಂಬುಟಾನ್ ಎಲ್ಲ ಉಂಟಲ್ಲ ಅದ್ರ ಹಾಗೆ ಹೊರಗೆ ಮಾತ್ರ ಮುಳ್ಳು ಮುಳ್ಳು ಈ ಕೊರೋನಾ ಆಕಾರದ್ದು ಇರ್ತದಲ್ವ ರಂಬುಟಾನಲ್ಲಿ, ಅದ್ರ ಹಾಗೆ ಈ ಹಣ್ಣಲ್ಲಿ ಇರುವುದಿಲ್ಲಂತೆ. ಮತ್ತೆ ನಾವು ರಂಬುಟಾನ್ ಇದ್ದು ಕೇವಲ ಗುಳ ತಿರುಳು ಇರ್ತದಲ್ಲ ಅದನ್ನು ಮಾತ್ರ ತಿಂದು ಬೀಜವನ್ನು ಎಸಿತೇವೆ, ಆದ್ರೆ ಇದರಲ್ಲಿ ಆ ಬೀಜ ಕೂಡ ತಿನ್ಲಿಕ್ಕೆ ಆಗ್ತದಂತೆ. ಈ ಬಾದಾಮಿ ಎಲ್ಲ ತಿನ್ನುವಾಗ ಹೇಗೆ ಆಗ್ತದೆ ಅದೇ ರುಚಿ ಅಂತ ನನ್ನ ಭಾವ ಹೇಳ್ತಾ ಇದ್ದಾನೆ. ಇಲ್ಲಿ ಇವನ್ ಕೂಡ ಇದ್ದಾನೆ ನಮ್ಮ ಜೊತೆಗೆ, ಕಿಶನ್. ಈ ಭಾವನ ಹೆಸರು ಶ್ರೀಕೃಷ್ಣ ನಾರಾಯಣ ಅಂತ, ನಾವೆಲ್ಲ ಅವನನ್ನು ಕೀರ್ತಿ ಅಂತ ಕರೆಯುವುದಾಯ್ತಾ. ಇದು ಸಿಹಿ ಅಂಬಾಟೆ ಮರ, ತುಂಬಾ ದೊಡ್ಡ ಆಗಿದೆ. ನನ್ನ ಅಕ್ಕನ ಮನೆಯಲ್ಲಿ ಉಂಟು, ಅದು ಚಿಕ್ಕ ಗಿಡದಲ್ಲಿ ಆಗ್ತಾ ಇರುವಂತದ್ದು. ಇಲ್ಲಿ ಅಂಜೂರ, ಇದು ಅಂಜೂರ ಆಗಿದೆ ಇದರಲ್ಲಿ. ಓ ನೈಸ್. ಇವನು ಹೇಳುವ ಪ್ರಕಾರ ಅಂಜೂರದ್ದು ಪೋಡಿ ಕೂಡ ಆಗ್ತದಂತೆ. ಮಾಡಿದೀರಾ ನೀವು? ಒಳ್ಳೇದಾಗ್ತದಾ? ಅಂಜೂರದ್ದು ಪೋಡಿ ಯಾರಾದ್ರೂ ಕಾಯಿ ಅಂಜೂರವನ್ನು ಕಟ್ ಮಾಡಿ ಬಜ್ಜಿ ಮಾಡ್ತಾರಲ್ಲ, ಆ ಹಿಟ್ಟಲ್ಲಿ ಅದ್ದಿ ತೆಗೆದು ಯಾರೆಲ್ಲ ಮಾಡಿದ್ರಿ ಅಂತ ತಿಳಿಸಿ. ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರ್ದಾದ್ರು ಮನೆಯಲ್ಲಿದ್ರೆ ಟ್ರೈ ಮಾಡಿ ಆಯ್ತಾ. ನನಗೆ ಕೂಡ ಮಾಡ್ಬೇಕು ಟ್ರೈ ಒಂದ್ಸಲ. ಇದು ಲಾಂಗ್ ಸ್ಯಾಟ್ ಅಂತ, ಇದ್ರಲ್ಲಿ ಆಗಿದ ಇನ್ನು ಕೂಡ ಆಗ್ಲಿಲ್ಲ ಅಂತೆ. ಇದು ಗಿಡ ನೋಡಿ, ಇದು ಪೀನಟ್ ಬಟರ್ ಇದೆ ಇನ್ನೊಂದು ಗಿಡ. ಇದು ನಮ್ ಅಂತ, ಇದ್ರಲ್ಲಿ ಕೆಳಗಡೆ ಆಗುದಂತೆ, ಕಾಂಡಲ್ಲಿ ಅಪ್ಪದಾಳೆ ಅಲ್ಲ ಹೂವಲ್ಲಿ. ಇಲ್ಲಿ ಹೂ ಕಾಣ್ತಾ ಇರಬಹುದು ನಿಮ್ಗೆ. ಇದು ಗಿಡದ ಮೇಲೆ ಅಲ್ಲ ಅಂತ ಆಗುದು, ನಮ್ ಅಂತ ಹೆಸರಂತೆ ಹಣ್ಣಿದ್ದು. ಇದು ಬುಗುರಿ ಅಂತ ನಾವು ಪೇಟೆಯಿಂದೆಲ್ಲ ಪರ್ಚೇಸ್ ಮಾಡ್ತೇವಲ್ಲ, ಅದರಲ್ಲಿಯೇ ಹೈಬ್ರಿಡ್ ಅಂತೆ. ಎಂತ ಹೆಸರು? ಥಾಯ್ಲ್ಯಾಂಡ್ ಬೇರ್ ಆಪಲ್ ಅಂತೆ. ಇದರಲ್ಲಿ ಹೂ ಆಗಿದೆ. ನಾರ್ಮಲ್ ಪೇರಳೆ ಎಲೆಗಿಂತ ನೋಡಿ ಅಗಲ ಉಂಟಿದು. ಇಷ್ಟೇ ಸಣ್ಣ ಗಿಡ ಆಯ್ತಾ, ತುಂಬಾ ಏನು ದೊಡ್ಡ ಮರ ಅಲ್ಲ ಇದು. ನಾವಾಗ ತಿಂದದ್ದು ಉಂಟಲ್ಲ ಅದು 2ನೇ ಸಲ ಕೊಯ್ಯುದಂತೆ ಅವರು. ಮತ್ತೆ ಇದು ಮಟೋವಾ ಅಂತ ಹೇಳುವ ಮರ ಅಂತೆ. ಇದರಲ್ಲಿ ಈಗ ಹೂ ಮತ್ತೆ ಕಾಯಿ ಕೂಡ ಉಂಟು. ಇದು ಫಸ್ಟ್ ಟೈಮ್ ಹಣ್ಣಾಗುದು ಅಂತ ಹೇಳ್ತಾ ಇದ್ದ ಕೀರ್ತಿ. ಇದು ಡ್ರ್ಯಾಗನ್ ಫ್ರೂಟ್, ಇದಲ್ಲಿ ಅಂಗಳದ ಎದುರೇ ಕಾಣ್ತದೆ. ಹಾಗೆಯೇ ಮತ್ತೆ ಗ್ರೀನ್ ವಾಟರ್ ಆ್ಯಪಲ್ ಕೂಡ ಉಂಟು ಇಲ್ಲಿ. ಅದರಲ್ಲಿ ತುಂಬ ಕಾಯೆಲ್ಲ ಆಗಿರಲಿಲ್ಲ, ನಾವು ಹೋದಾಗ ಎಲ್ಲ ಮುಗ್ದಿತ್ತು. ಕೆಳಗೆ ಸ್ವಲ್ಪ ಇತ್ತು ಬಿದ್ದುಕೊಂಡೆಲ್ಲ, ಅದರಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಹಾಕಿರುವಂಥದ್ದು. ಮತ್ತು ಇದು ಚೆರಿ ಹಣ್ಣು, ಇದು ಕೂಡ ಅಷ್ಟೇ ತುಂಬ ಆಗಿತ್ತಂತೆ, ಈಗ ನಾವು ಹೋಗುವ ಸಮಯಕ್ಕೆ ಮುಗ್ದಿದೆ. ಮತ್ತು ಇದು ಬಕುಪಾರಿ ಅಂತ ಒಂದು ಹಣ್ಣು, ನಾವು ಪುನರ್ಪುಳಿ ಎಲ್ಲ ಹೇಗೆ ತಿಂತೇವಲ್ಲ ಅದೇ ರುಚಿ, ಒಂಥರ ಅದರ ಹಾಗೆ ಉಂಟು. ಆದರೆ ನೋಡಲಿಕ್ಕೆಲ್ಲ ಸ್ವಲ್ಪ ವಿಭಿನ್ನವಾಗಿ ಉಂಟು, ಪುನರ್ಪುಳಿಯ ಹಾಗೆ, ಮಾತ್ರ ಇದರ ಒಳಗೆ ಒಂದೇ ಒಂದು ಬೀಜ ಇರುವಂಥದ್ದು. ಹಾಗೆ ಇದು ಕುಮ್ಕಟ್ ಅಂತ ಹೇಳಿದ ಹಾಗೆ ನೆನಪು ನನಗೆ, ಈ ಹಣ್ಣಿದ್ದು ಸಿಪ್ಪೆ ಕೂಡ ತಿನ್ಲಿಕ್ಕೆ ಆಗ್ತದಂತೆ, ಅಷ್ಟು ಸ್ವೀಟ್ ಅಂತೆ. ಇದು 2 ಒಳಗಿನ ಭಾಗ ಹಾಗೆ ಸಿಪ್ಪೆ ಕೂಡ ಹಾಗೆ ತಿನ್ಬೋದು ಅಂತ ಒಂದು ವಿಶೇಷತೆ. ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ವ ಪಡೆದಿರುವಂತಹ ನೋನಿ ಗಿಡ ಕೂಡ ಇಲ್ಲಿ ಉಂಟು. ನೋನಿ ಕಾಯಿ ಯಾರೆಲ್ಲ ನೋಡಲಿಲ್ಲ ಅವರಿಗೋಸ್ಕರ ತೋರಿಸ್ತಾ ಇರುವಂಥದ್ದು. ಹಾಗೆ ಮತ್ತಷ್ಟು ಹಣ್ಣಿನ ಗಿಡಗಳಿದ್ದವು ಆಯಿತಾ, ವೆಲ್ವೆಟ್ ಆ್ಯಪಲ್ ಆಗಿರಬಹುದು, ಹಾಗೆ ಲಾಂಗನ್ ಅಂತ ಹೇಳುವ ಮರ ಕೂಡ ಸತ್ತು ಹೋಗಿತ್ತು. ಯಾವುದನ್ನೆಲ್ಲ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ ಅದನ್ನೆಲ್ಲ ತೋರಿಸಿದ್ದೇನೆ. ಹಾಗೆ ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ನೋಡಿ. ಸಾಯಂಕಾಲ ನಾವೆಲ್ಲಿಗೆಲ್ಲ ಹೋದೆವು ಅಂತ ಹೇಳೋದನ್ನು ಇನ್ನೊಂದು ಪಾರ್ಟ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.